ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ತಮ್ಮಲೇ ನೋಡಿದಾಗಲೇ ಗೊತ್ತಾಗಿರುತ್ತೆ. ನನಗೆ ತುಂಬ ದಿನದಿಂದ ಏರ್ ಪ್ಯಾಕ್ ಮಾಡ್ಕೊಳ್ಬೇಕು, ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ, ಬಟ್ ಆಗ್ತಾನೇ ಇರಲಿಲ್ಲ. ಸೊ ಇವಾಗ ನಾನು ನಿಶಾ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಬಿಸಿ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು 1/4 ಸ್ಪೂನ್ ನಾನು ಟೀ ಪೌಡರ್ನ ಹಾಕ್ಕೊಂಡು ಒಂದು 3 ಲವಂಗನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಲವಂಗ ಹಾಕೋದ್ರಿಂದ ನಮ್ಮ ಹೇರ್ ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ಈಗ ನಿಶಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಕಲರ್ ಕೂಡ ಸಿಗುತ್ತೆ, ಬಟ್ ನಾನು ಬ್ಲ್ಯಾಕ್ ಹಾಕ್ತಾ ಇದ್ದೀನಿ. ಸೊ ನೋಡಿ, ಇಷ್ಟೇ ಒಂದು 2 ಟೇಬಲ್ ಸ್ಪೂನ್ ಇರುತ್ತೆ ಅಷ್ಟೇ, ಜಾಸ್ತಿ ಲಾಂಗ್ ಹೇರ್ಗೆಲ್ಲ ಆಗಲ್ಲ. ಸೊ ಫ್ರಂಟಲ್ಲಿ ಸ್ವಲ್ಪ ನತ್ತಿಗೆ ಏನಾದರೂ ಹಾಕ್ಕೊಳ್ಬೇಕು ಅಂತ ಅಂದರೆ ಸ್ವಲ್ಪ ಇದನ್ನು ನಿಶಾನ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಟೀ ಪೌಡರು. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ತೀನಿ. ಸೊ ಅದು ಗಂಟು ಬರದೇ ಇರೋ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ಟೀ ಪೌಡರ್ನ ಹಾಗೆ ಇಟ್ಕೊಂಡಿರಿ ಎಂಡ್ವರೆಗೂ, ನೀವು ಹೇರ್ ಪ್ಯಾಕ್ ರೆಡಿ ಆಗೋವರೆಗೂ. ಸೊ ಅದನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಟ್ಟಿದ್ದೆ. ಸೊ ಈ ಕಲರ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇಟ್ಮೇಲೆ ಏನಾದರೂ ನಿಮಗೆ ಗಟ್ಟಿ ಆಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ಟೀ ಪೌಡರ್ನ ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ನೀವು ರೆಡಿ ಮಾಡ್ಕೊಳ್ಬೋದು. ಜಾಸ್ತಿ ನೀವು ನೀರು ಥರ ಮಾಡ್ಕೊಂಡ್ರೆ ತಲೆಗೆ ಹಚ್ಕೊಂಡಾಗ ಎಲ್ಲ ಚೆಲ್ತಾ ಇರುತ್ತೆ ಕೆಳಗಡೆ ಫೇಸ್ ಮೇಲೆಲ್ಲ. ಸೊ ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಷ್ಟಿರಬೇಕು. ಇಷ್ಟಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ತಲೆಯಲ್ಲೇ. ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಅಪ್ಲೈ ಮಾಡ್ಕೊಳ್ಬೇಕು ಅಂತಲೇ ಇದ್ದೆ, ಬಟ್ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಒಂದು ಸಂಡೇನ ಟೈಮ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಅಪ್ಲೈ ಮಾಡ್ಕೊಂಡಾಗ ಎಷ್ಟು ತಂಪು ಅನಿಸುತ್ತೆ ಮೆಹಂದಿ ಹಾಕ್ಕೊಂಡಾಗ. ಸೊ ಅದಕ್ಕೆ ವೆದರ್ ಕೂಡ ತುಂಬಾ ಚೇಂಜ್ ಆಗ್ತಾಯಿತ್ತು. ಅದರಲ್ಲಿ ಬೇರೆ ಸ್ವಲ್ಪ ಡಿಲೇ ಆಗ್ತಿತ್ತು ಅಪ್ಲೈ ಮಾಡೋದಕ್ಕೆ. ತಲೆನೋವು ಬಂದುಬಿಡುತ್ತೆ, ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆಲ್ಪಾಸ್ ಗುಡ್ನೆಸ್ ಅವ್ರದ್ದು ಒಂದು ಫೇಸ್ ಪ್ಯಾಕ್ನ ತೊಗೊಂಡಿದ್ದೆ, ಬಟ್ ಅಪ್ಲೈನೇ ಮಾಡಿರಲಿಲ್ಲ. ಸೊ ಇವಾಗ ಅಪ್ಲೈ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುಕ್ಕುಂಬರ್ ಫ್ಲೇವರ್ದು ಟೋನರ್ ತೊಗೊಂಡು ಆಲ್ಪಾಸ್ ಗುಡ್ನೆಸ್ ಅವ್ರು ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡಿದ್ದೀನಿ ಇದ್ರೊಳಗೆ, ಈ ಲಿಕ್ವಿಡ್ ಒಳಗಡೆ. ಸೊ ಈಗ ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ನನ್ನ ಫೇಸ್ಗೆ, ಹ್ಯಾಂಡ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೊಂದು ಕನ್ಸಿಸ್ಟೆನ್ಸಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನೀವು ಹನಿನೂ ಕೂಡ ಹಾಕ್ಕೊಳ್ಬೋದು, ಮೊಸರು ಕೂಡ ಆ್ಯಡ್ ಮಾಡ್ಬೋದು, ಹಾಲು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಇಷ್ಟೇ 3 ಇಂಗ್ರೀಡಿಯೆಂಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಈಗ ಫಸ್ಟು ಟೋನರ್ನ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ತೀನಿ. ಸೊ ಯಾಕಂದರೆ ಫೇಸೆಲ್ಲ ಡ್ರೈ ಇರುತ್ತೆ, ಅದ್ರ ಮೇಲೆ ನಾವು ಡೈರೆಕ್ಟಾಗಿ ನಾವು ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನೊಂದು ಟೋನರ್ನ ಸ್ಪ್ರೇ ಮಾಡಿಕೊಂಡು ಈಗ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ದಿನ ಆಗಿತ್ತು ನಾನು ಫೇಸ್ ಪ್ಯಾಕ್ ಮಾಡ್ದೇ. ಸೊ ಇಂಟ್ರೆಸ್ಟ್ ಇದ್ದರೆ ಮಾಡ್ತೀನಿ, ಟೈಮ್ ಇದ್ದರೆ ಮಾಡ್ತಿದ್ದೆ. ಸೊ ಇವಾಗ ಹೇರ್ ಪ್ಯಾಕ್ ಮಾಡ್ಕೊಂಡಲ್ವ, ಹಾಗೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾಯಿದ್ದೆ. ಹಾಗೆ ಲೈಟಾಗಿ ಒಂದು ಸ್ವಲ್ಪ ತಲೆ ಕೂಡ ನೋವ್ತಾ ಇತ್ತು. ಹಾಗೆ ಮಸಾಜ್ ಜೊತೆ ನಾನು ಫೋರೆಡ್ ಮಸಾಜ್ ಕೂಡ ಮಾಡಿಕೊಂಡೆ. ಮತ್ತು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಸ್ಕಿನ್ ಕೇರ್ ಮಾಡ್ದೇ, ಹಾಗಾಗಿ ಅದಕ್ಕೂ ಸ್ವಲ್ಪ ಮಸಾಜ್ ಕೊಡ್ತಾ ಇದ್ದೆ. ಸೊ ನಾವೀಗ ಇದೆಲ್ಲ ಅಪ್ಲೈ ಮಾಡಿದ ತಕ್ಷಣ ನಾವು ಫುಲ್ ಕಲರ್ ಆಗಿಬಿಡ್ತೀವಿ ಅನ್ನೋದಲ್ಲ. ಸೊ ನಮ್ಮ ಫೇಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆ ಫೇಸಲ್ಲಿರೋ ಟ್ಯಾನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಅಷ್ಟು ಬಿಟ್ಟರೆ ನಮ್ಮ ರಿಯಲ್ ಕಲರೇ ನಮಗೆ ಕಲರ್ ಆಗಿರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು ಸರಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಎಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಇವಾಗ ಮತ್ತೆ ಇನ್ನೊಂದು ಸರಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ 1-2 ಸರಿ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಸ್ಕಿನ್ನೆಲ್ಲ. ಸೊ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಈಗ ಅಪ್ಲೈ ಮಾಡಿಕೊಂಡೆ. ಸೊ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆದಮೇಲೆ ನಾನು ನೀಟಾಗಿ ವಾಶ್ ಮಾಡಿಕೊಂಡು 1/2 ಅವರ್ ಆದಮೇಲೆ ನಾನು ಸ್ನಾನ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಹೇರ್ ಕೂಡ. ನಾನು ಯಾವುದೇ ರೀತಿ ಸ್ಟ್ರೈಟಿಂಗ್ ಎಲ್ಲ ಮಾಡಿಲ್ಲ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕಿನ್ ಎಲ್ಲ ಸಾಫ್ಟ್ ಆಗಿತ್ತು, ಹೇರೆಲ್ಲ ಸಾಫ್ಟ್ ಆಗಿತ್ತು, ಲವಂಗ ಆ್ಯಡ್ ಮಾಡಿರೋದ್ರಿಂದ. ಸೊ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ದಿನ ಆದಮೇಲೆ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡಿಕೊಂಡೆ ಅಂತ. ಸೊ ನೀವು ಕೂಡ ಮಿಸ್ ಮಾಡದೆ ಈ ಥರ ಸಿಂಪಲ್ಲಾಗಿ ಟೈಮ್ ಇರೋ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನಮ್ಮ ಸ್ಕಿನ್ನು, ನಮ್ಮ ಹೇರು ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ನಾನು ಲಾಸ್ಟಲ್ಲಿ ನಾನು 3 ಮಂತ್ಸ್ ಬ್ಯಾಕ್ ನನ್ನ ಹೇರ್ ಕೂಡ ಕಟ್ ಮಾಡಿಸಿದ್ದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೇರ್ ಕೂಡ ಗ್ರೋತ್ ಆಗಿದೆ. ಸೊ ಅದನ್ನು ನೋಡ್ಕೊಳ್ತಾ ಇದ್ದೆ.
ಎಲ್ಲ ಆಯಿತು. ಅದಾದಮೇಲೆ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳಿ ತುಂಬ ದಿನ ಅನ್ಕೋತಿದ್ದೆ, ಬಟ್ ಮಾಡೋದಕ್ಕೆ ಆಗಿಲ್ಲ. ಸೊ ಅದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ನೀವು ಕಬಾಬ್ಗೆಲ್ಲ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟೆ ನಾನು ಮಾಡ್ಕೊಂಡಿದ್ದೀನಿ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಬಾಬ್ ಪೌಡರ್ನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಕಬಾಬ್ ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಮಾಡ್ಕೊಂಡಿದ್ದು ಶ್ರಾವಣ ಟೈಮಲ್ಲಿ. ಸೊ ಆವಾಗ ನಾವು ನಾನ್ ವೆಜ್ ತಿಂತಾ ಇರಲಿಲ್ವಲ್ಲ, ಸೊ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಈ ವಿಡಿಯೋ ಅಪ್ಲೋಡ್ ಮಾಡೋದೇ ಮಿಸ್ ಆಗೋಗಿತ್ತು. ಸೊ ಅದಕ್ಕೆ ಇವಾಗ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ನೋಡಿ, ಮ್ಯಾರಿನೇಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಲರ್ ಆಗಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಸೊ ಇದು ಪಾತ್ರೆಯಲ್ಲಿ ಅಂಟ್ಕೊಳ್ಬಾರ್ದು ಅಂದರೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಬಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನೀವು, ಮಾಮೂಲಿ ನೀವು ಕಬಾಬ್ ಎಲ್ಲ ಹೇಗೆ ಫ್ರೈ ಮಾಡ್ತೀರೋ ಅದೇ ರೀತಿಯೇ ಫ್ರೈ ಮಾಡಬೇಕು. ಬಟ್ ಇದು ಒಂದು ಸ್ವಲ್ಪ ಬೇಗನೆ ಬೆಂದೋಗುತ್ತೆ ಮಶ್ರೂಮು. ಸೊ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನನಗಂತೂ ನಾನ್ ವೆಜ್ಜೇ ನೆನಪಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ನೋಡ್ಬೋದು ಗೋಬಿ ಮಂಚೂರಿ ಥರ ರೆಡಿ ಆಗಿದೆ. ಸೊ ನಾನು ಈ ರೀತಿ ಏನಾದರೂ ರೋಸ್ಟ್ ಏನಾದರೂ ಮಾಡಿದ್ರೆ ಮತ್ತೆ ನಾನು ಆಯಿಲ್ನ ಅದನ್ನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇರೋದು. ಸೊ ನೋಡ್ಬೋದು, ಈಗ ನಾನು ಟಿಶ್ಯೂ ಮೇಲೆ ಹಾಕಿದ್ದೀನಿ. ಎಕ್ಸಸ್ ಆಯಿಲ್ ಏನಾದರೂ ಇದ್ದರೆ ಅದರಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಟಿಶ್ಯೂ ಮೇಲೆ ಹಾಕ್ಬಿಡ್ತೀನಿ ನಾನು. ಎಣ್ಣೆದು ಏನೇ ಕರೆದ್ರೂ ನಾನು ಇದೇ ರೀತಿಯೇ ಮಾಡ್ಕೊಳ್ಳೋದು. ಸೊ ಅದು ಕಾಂಬಿನೇಷನ್ ಆಗಿ ರಸಮ್ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ವೈಟ್ ರೈಸು, ರಸಮ್ಮು, ಮಶ್ರೂಮ್ ಕಬಾಬ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ರಸಮ್ಗೆ ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ, ಹಾಗೆ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆ ಅದ್ರ ಜೊತೆ ನಾನು ಜೀರಿಗೆ ಪೌಡರ್ ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಕರಿಬೇವು, ಮೆಣಸು, ಹಾಗೆ ಟೊಮೊಟೊ ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ, ಹಾಗಲೇ ಅರಿಶಿನ, ಸ್ವಲ್ಪ ಹುಣಸೆಹಣ್ಣ ನೆನೆ ಇಟ್ಕೊಂಡಿದ್ದೀನಿ. ಈಗ ಇದು ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಹುಣಸೆಹಣ್ಣ ನೆನೆ ಇಟ್ಕೊಂಡಿದ್ದೆ. ನಾನೊಂದು 3 ಮೆಂಬರ್ಸ್ಗೆ ಅಂತ ಮಾಡ್ತಾಯಿದ್ದೆ. ಸೊ ನಾವು ಅದು ನೆನೆಸಿಟ್ರೆ ರಸ ಚೆನ್ನಾಗಿ ಬೇಗ ಬಿಟ್ಕೊಂಡಿರುತ್ತೆ. ಹಾಗಾಗಿ ನೆನೆಸಿಟ್ಟಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ರಸ ಎಷ್ಟು ಸಿಗುತ್ತೋ ಅಲ್ಲಿವರೆಗೂ ನಾನು ನೀರು ಹಾಕ್ಕೊಂಡು ಅದರ ರಸನ ತೊಗೊಂಡೆ. ಹುಣಸೆಹಣ್ಣು ರಸ ಕೂಡ ರೆಡಿ ಆಯಿತು. ಈಗ ನಾನು ಮೆಣಸು ಆಮೇಲೆ ಮೆಂತೆ ಕಾಳನ್ನ ತೊಗೊಂಡಿದ್ದೀನಿ. ಇವೆರಡು ಒಂದು ಸ್ವಲ್ಪ ಪೌಡರ್ ಮಾಡ್ಕೊಳ್ಬೇಕು. ಮಿಕ್ಸಿಲೇನು ಮಾಡೋದು ಬೇಡ, ಕುಟಾಣಿ ಇದ್ದರೆ ಕುಟಾಣಿಲೇ ಮಾಡ್ಕೊಳ್ಬೋದು. ಅದ್ರ ಜೊತೆ ನಾನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅಷ್ಟೇ. ನೆಕ್ಸ್ಟು ನಾವು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಅದು ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ 1/4 ಸ್ಪೂನ್ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವೆರಡು ಚೆನ್ನಾಗಿ ಅದು ಸಿಡಿದ ಮೇಲೆ ನೀವು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ ಕರಿಬೇವು ಕೂಡ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ, ನಾನು ಎಷ್ಟು ಹಾಕ್ತೀನೋ ಅಷ್ಟೇ ಕನ್ಸಿಸ್ಟೆನ್ಸಿಲೇ ನೀವು ಮೇಂಟೈನ್ ಮಾಡಿ. ಸೊ ಇದೇ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಹುಣಸೆಹಣ್ಣು ರಸನ ತೊಗೊಂಡಿದ್ವಲ್ಲ ಅದನ್ನು ಫಿಲ್ಟರ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ನಾನು ಫಿಲ್ಟರ್ ಮಾಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಟೊಮೆಟೊನ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ನೀರಲ್ಲಿ ಅದು ಬೆಂದೋಗುತ್ತೆ. ಸೊ ಬೇಯಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಬೇಯಿಸ್ಕೊಳ್ಬೋದು. ಸೊ ಈಗ ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ನೀವು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಪೆಪ್ಪರ್ ಪೌಡರ್ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಎಲ್ಲ ಕುದಿಬೇಕಾದ್ರೆ ಅದು ಸ್ಮೆಲ್ ಬರುತ್ತಲ್ಲ, ಅದು ಸಕ್ಕತ್ತಾಗಿರುತ್ತೆ ರಸಮ್ದು. ಅದ್ರ ಜೊತೆ ನಾನು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಬೇಯಿಸ್ಕೊಳ್ಬೇಕು. ಇದೇ ರೀತಿಲೇ ಚೆನ್ನಾಗಿ ಬೆಂದಾದಮೇಲೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಟೊಮೊಟೊ ಬೆಂದಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿರೋದು ಜೀರಿಗೆ, ಆಮೇಲೆ ಮೆಣಸು, ಮೆಂತೆಕಾಳು, ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿದ್ವಲ್ಲ ಆ ಪೌಡರ್ನ ಫೈನಲಲ್ಲಿ ಆ್ಯಡ್ ಮಾಡಬೇಕು. ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕೊತ್ತಂಬರಿನ ಉದುರಿಸ್ಕೊಂಡ್ರೆ
ಕಂಪ್ಲೀಟಾಗಿ ರಸಮ್ ಕೂಡ ರೆಡಿ ಆಗುತ್ತೆ. ನಿಮ್ಗೇನಾದರೂ ಖಾರ ಅಂತ ಅನಿಸಿಲ್ಲ ಅಂದರೆ ಸ್ವಲ್ಪ ನೀವು ಖಾರ ಪುಡಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅಷ್ಟೇ. ಸೊ ಈಸಿಯಾಗಿ ರಸಮ್ ಕೂಡ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.